ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಫೆಬ್ರವರಿ 12ರ ನಂತರ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ ಫೆಬ್ರವರಿ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಪ್ರತಿಯೊಂದು ರಾಶಿಯವರ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಲಿದೆ. ಹಾಗೆಯೇ ಕೆಲವೊಂದು ಬದಲಾವಣೆಗಳನ್ನು ಕೂಡ ತರಲಿದೆ. ಹಾಗೆ ಈ ಸಿಂಹ ರಾಶಿಯವರ ಜೀವನದಲ್ಲೂ ಕೂಡ ಈ ಫೆಬ್ರವರಿ ತಿಂಗಳು ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಸಂಬಂಧಗಳಲ್ಲಿ ಏರಿಳಿತ ಮತ್ತು ಭರ್ಜರಿ ಧನಲಾಭವನ್ನು ಈ ರಾಶಿಯವರು ಕಾಣಲಿದ್ದೀರಿ. ಹಾಗಾದರೆ ಈ ಸಿಂಹ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಏನೆಲ್ಲ ಅದೃಷ್ಟ ಒಲಿಯಲಿದೆ? ನಿಮ್ಮ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಕಾಣ್ಬೋದಾಗಿದೆ? ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು, ಯಾವುದರಲ್ಲಿ ಶುಭ ಆಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟು ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಸಿಂಹ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಹೇಗಿರಲಿದೆ ಎಂಬುದನ್ನು ನೋಡ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಮೊದಲೇ ಹೇಳಿದಂತೆ ಸಂಬಂಧಗಳಲ್ಲಿ ಏರಿಳಿತ ಮತ್ತು ಭರ್ಜರಿ ಧನಲಾಭವನ್ನು ಕಾಣುವಂತಹ ತಿಂಗಳು ಈ ಸಿಂಹ ರಾಶಿಯವರು. ಈ ಸಿಂಹ ರಾಶಿಯವರಿಗೆ ಫೆಬ್ರವರಿ 2026 ಒಂದು ವಿಶಿಷ್ಟವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಒಂದು ಕಡೆ 11ನೇ ಮನೆಯಲ್ಲಿ ಇರುವಂತಹ ಗುರು ಅತ್ಯುತ್ತಮವಾದ ಆರ್ಥಿಕ ಲಾಭವನ್ನು ತಂದರೆ, ಸಾಮಾಜಿಕ ಯಶಸ್ಸು ಮತ್ತು ಮಹತ್ವಾಕಾಂಕ್ಷೆಯ ಈಡೇರಿಕೆ ಭರವಸೆ ಈ ಟೈಮ್ನಲ್ಲಿ ನಿಮಗೆ ಈಡೇರ್ತಾ ಹೋಗ್ತವೆ. ನಿಮ್ಮ ಜನಸಂಪರ್ಕವೇ ಈ ತಿಂಗಳು ನಿಮಗೆ ದೊಡ್ಡ ಆಸ್ತಿ ಅಂತಲೇ ಹೇಳ್ಬೋದು. ಮತ್ತೊಂದೆಡೆ ನಿಮ್ಮ 7ನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಗ್ರಹಗಳ ದೊಡ್ಡ ಸಮಾಗಮವೇ ನಡೀತಿದೆ. ನಿಮ್ಮ ರಾಶಿ ಅಧಿಪತಿ ಸೂರ್ಯನು ರಾಹು ಮತ್ತು ಮಂಗಳನೊಂದಿಗೆ ಸೇರುತ್ತಿರೋ ಕಾರಣ ವೈಯಕ್ತಿಕ ಜೀವನ ಮತ್ತು ದಾಂಪತ್ಯದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಈ ತಿಂಗಳು ಕಾಣ್ಬೋದಾಗಿದೆ ಸ್ನೇಹಿತರೆ. ನಿಮ್ಮ ಸಹಜವಾದ ನಾಯಕತ್ವ ಮತ್ತು ಅಹಂಕಾರದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಈ ತಿಂಗಳ ಮುಖ್ಯವಾದಂತಹ ಸವಾಲು ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಇರುವಂತಹ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ, ಪ್ರಮುಖ ಗ್ರಹ ಸಂಚಾರಗಳನ್ನು ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ರಾಶಿ ಅಧಿಪತಿ ಸೂರ್ಯನು 6ನೇ ಮನೆಯಿಂದ 7ನೇ ಮನೆಗೆ ರಾಶಿ ಬದಲಾವಣೆಯನ್ನು ಮಾಡಿರುವ ಕಾರಣ ಶತ್ರುಗಳ ಮೇಲೆ ಜಯ, ನಂತರ ಸಂಬಂಧಗಳಲ್ಲಿ ಅಹಂಕಾರ ಈ ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಬೀರಲಿದ್ದಾರೆ ಸ್ನೇಹಿತರೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 11ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಬೃಹತ್ ಆದಾಯ ಮತ್ತು ಜನಸಂಪರ್ಕದ ವಿಚಾರದ ಮೇಲೆ ಸಾಕಷ್ಟು ಪ್ರಭಾವವನ್ನು ಗುರು ಬೀರಲಿದ್ದಾರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಯೋಗಕಾರಕನಾದಂತಹ ಮಂಗಳನು 6ನೇ ಮನೆಯ ನಂತರ 7ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ವಿರೋಧಿಗಳ ಮರ್ದನ, ನಂತರ ಸಂಗಾತಿಯೊಂದಿಗೆ ಕಲಹ ಉಂಟಾಗುವಂತಹ ಚಾನ್ಸಸ್ ಇರ್ತದೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯ ಕುಂಭ ರಾಶಿಯಲ್ಲಿ ಬುಧರು ಇರಲಿದ್ದು ವ್ಯಾಪಾರ, ಮಾತುಕತೆ ಮತ್ತು ವಾಣಿಜ್ಯ ವಿಷಯಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, 1ನೇ ಮನೆಯ ಸಿಂಹ ರಾಶಿಯಲ್ಲಿ ಕೇತು ಇರಲಿದ್ದು ಆತ್ಮಸಂದೇಹ ಮತ್ತು ವೈರಾಗ್ಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಈ ರಾಶಿಯವರು ಈ ಫೆಬ್ರವರಿ 12ರ ನಂತರ ವೃತ್ತಿ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ರಿ ಅನ್ನೋದನ್ನು ನೋಡ್ತಾ ಬರೋದಾದರೆ, ತಿಂಗಳ ಮೊದಲ ವಾರದಲ್ಲಿ ಸ್ಪರ್ಧೆಗಳನ್ನು ಎದುರಿಸಲು ಅದ್ಭುತವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಅದರಲ್ಲೂ 6ನೇ ಮನೆಯಲ್ಲಿ ಮಂಗಳ ಹುಚ್ಚನಾಗಿರೋದ್ರಿಂದ ಮತ್ತು ಸೂರ್ಯನು ಅಲ್ಲಿ ಇರೋದ್ರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳನ್ನು ಸುಲಭವಾಗಿ ಸೋಲಿಸ್ತಾ ಬಂದಿರ್ತೀರಿ. ಕಾನೂನು ಹೋರಾಟಗಳಲ್ಲಿ ಜಯ, ಸಾಲದ ಹೊರೆ ಇಳಿಕೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ದೊರೆಯುವಂತಹ ಸಾಧ್ಯತೆಯೂ ಕೂಡ ಈ ರಾಶಿಯವರಿಗೆ ಬಹಳ ಹೆಚ್ಚಾಗಿರಲಿದೆ ಸ್ನೇಹಿತರೆ. ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಶಕ್ತಿಯುತವಾಗಿ ಕಾಣಿಸ್ಕೊಳ್ತಾ ಹೋಗ್ತೀರಿ. ಗ್ರಹಗಳು 7ನೇ ಮನೆಗೆ ಅಂದರೆ ವ್ಯಾಪಾರ ಪಾಲುದಾರಿಕೆ ಸೇರಿದಂತೆ ಸಹಭಾಗಿತ್ವದ ಮೇಲೆ ಗಮನವನ್ನು ಹರಿಸಬೇಕಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾದಂತಹ ಸಮಯ. ಅದರಲ್ಲೂ ಈ ಫೆಬ್ರವರಿ 12ರ ನಂತರ 11ನೇ ಮನೆಯಲ್ಲಿರುವಂತಹ ಗುರು ಲಾಭದಾಯಕ ಒಪ್ಪಂದಗಳನ್ನು ತಂದರೂ 7ನೇ ಮನೆಯಲ್ಲಿರುವಂತಹ ರಾಹು ಮಂಗಳನ ಪ್ರಭಾವವು ನಂಬಿಕೆಗೆ ಅರ್ಹರಲ್ಲದ ಪಾಲುದಾರರನ್ನು ತರಬಹುದು. ಆದ್ದರಿಂದ ಬಹಳ ನಂಬಿಕೆಗೆ ಮೇಲೆ ಹೆಚ್ಚು ಗಮನವನ್ನು ಕೊಡ್ತಾ ಬನ್ನಿ.
ಫೆಬ್ರವರಿ 20ರ ನಂತರ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಬಹಳ ಎಚ್ಚರಿಕೆಯಿಂದ ಸಹಿ ಹಾಕಿ ಸ್ನೇಹಿತರೆ. ಈ ಟೈಮ್ನಲ್ಲಿ ಬಹಳಷ್ಟು ಏರ್ಪೇರು ಆಗುವಂತಹ ಚಾನ್ಸಸ್ ಇರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಫೆಬ್ರವರಿ 12ರ ನಂತರ ಆರ್ಥಿಕವಾಗಿ ಈ ತಿಂಗಳು ಕೂಡ ಅತ್ಯುತ್ತಮವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. 11ನೇ ಮನೆಯಲ್ಲಿರುವಂತಹ ಗುರುವು ಭರ್ಜರಿ ಧನಲಾಭವನ್ನು ತಂದುಕೊಡಲಿದ್ರೆ, ಮುಖ್ಯ ವೃತ್ತಿಯ ಜೊತೆಗೆ ಉಪಕಸುಬುಗಳಿಂದಲೂ ಕೂಡ ಆದಾಯ ಬರ್ತಾ ಹೋಗ್ತದೆ. ಸ್ನೇಹಿತರು ಅಥವಾ ಹಿರಿಯ ಒಡಹುಟ್ಟಿದವರೊಂದಿಗೆ ಧನ ಸಹಾಯ ಅಥವಾ ಹೊಸ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತದೆ. ಅದಾದ ನಂತರ ಕೂಡ 7ನೇ ಮನೆಯಲ್ಲಿರುವಂತಹ ಶನಿಯು ತೆರಿಗೆ, ವಿಮೆ ಅಥವಾ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡ್ತಾರೆ. ಆದಾಯ ಬಹಳ ಚೆನ್ನಾಗಿರ್ತದೆ ಎಂದು ಅತಿಯಾದ ಖರ್ಚನ್ನು ಮಾಡಲಿಕ್ಕೆ ಹೋಗಬೇಡಿ. 7ನೇ ಮನೆಯ ಪ್ರಭಾವದಿಂದ ಸಂಗಾತಿಗಾಗಿ ಅಥವಾ ಸಾಮಾಜಿಕ ಸಮಾರಂಭಕ್ಕಾಗಿ ಹೆಚ್ಚಿನ ಹಣವ್ಯಯವಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಬಹಳ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಈ ರಾಶಿಯವರು ಕೊಡಬೇಕಾಗಿರ್ತದೆ. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಈ ರಾಶಿಯವರಿಗೆ ಆರೋಗ್ಯ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಈ ಫೆಬ್ರವರಿ 12ರ ನಂತರ ಕಾಣ್ತಾ ಹೋಗ್ತೀರಿ. ಈ ಸಿಂಹ ಲಗ್ನದಲ್ಲಿರುವಂತಹ ಕೇತು ಒಂದು ರೀತಿಯ ವೈರಾಗ್ಯ, ಮಾನಸಿಕ ಗೊಂದಲ ಅಥವಾ ಅಸ್ಪಷ್ಟ ಆಯಾಸವನ್ನು ಕೂಡ ಉಂಟು ಮಾಡ್ಬೋದು. ನೀವು ದೈಹಿಕವಾಗಿ ಇದ್ದರೂ ಮಾನಸಿಕವಾಗಿ ಎಲ್ಲೋ ಇದ್ದೀರಿ ಎಂಬ ಭಾವನೆ ಬಹಳಷ್ಟು ಕಾಣಬಹುದು. 8ನೇ ಮನೆಯಲ್ಲಿರುವಂತಹ ಶನಿಯ ಪ್ರಭಾವದಿಂದ ಹಳೆಯ ಮೂಳೆ ಅಥವಾ ಹಲ್ಲುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮರುಕಳಿಸ್ಬೋದು. ಅದರಲ್ಲೂ ಈ 2ನೇ ವಾರದಲ್ಲಿ ನಿಮ್ಮ ರಾಶಿ ಅಧಿಪತಿಯಾದಂತಹ ಸೂರ್ಯನು ರಾಹುವನ್ನು ಎದುರಿಸೋದ್ರಿಂದ ಉಷ್ಣದ ಸಮಸ್ಯೆಗಳು ಬಹಳ ಉಂಟಾಗ್ಬೋದು ಸ್ನೇಹಿತರೆ. ರಕ್ತದೊತ್ತಡ ಅಥವಾ ತಲೆನೋವು ಕಾಣಿಸಿಕೊಳ್ಬೋದು. ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ಈ ತಿಂಗಳು ಬಹಳ ಮುಖ್ಯವಾಗಿರ್ತದೆ. ನಿಮ್ಮ ಆರೋಗ್ಯದ ಕಡೆಯೂ ಕೂಡ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಸ್ನೇಹಿತರೆ. ಅತಿಯಾದ ಒತ್ತಡವು ದೈಹಿಕ ಕಾಯಿಲೆಗಳಿಗೆ ನೇರ ಕಾರಣವಾಗಬಹುದು. ಅದರಿಂದ ಒತ್ತಡಕ್ಕೆ ಜಾಸ್ತಿ ಒಳಗಾಗಬೇಡಿ. ಹಾಗೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಹಾಗೆ ಸಮತೋಲಿತವಾದಂತಹ ಆಹಾರದ ಜೊತೆಗೆ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಸ್ನೇಹಿತರೆ. ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನದ ವಿಚಾರದಲ್ಲಿ ಸಪ್ತಮ ಭಾವವು ಗ್ರಹಗಳ ದಾಳಿಗೆ ಒಳಗಾದಂತೆ ಕಾಣ್ತಾ ಹೋಗ್ತದೆ ಸ್ನೇಹಿತರೆ. ಅವಿವಾಹಿತರಿಗೆ ಹಠಾತ್ ಪ್ರೇಮ ಸಂಬಂಧಗಳು ಏರ್ಪಡ್ಬೋದು. ಆದರೆ ಇದು ಸ್ವಲ್ಪ ಅಸ್ಥಿರವಾಗಿರುವಂತಹ ಸಾಧ್ಯತೆ ಇರ್ತದೆ. ನೀವು ವಿಭಿನ್ನ ಹಿನ್ನೆಲೆಯ ವ್ಯಕ್ತಿಗಳ ಕಡೆಗೆ ಆಕರ್ಷಿತರಾಗ್ಬೋದು. ವಿವಾಹಿತರಿಗೆ ಇದು ಪರೀಕ್ಷೆಯ ಸಮಯ ಅಂತಲೇ ಹೇಳ್ಬೋದು. ಸೂರ್ಯ, ಮಂಗಳ, ರಾಹು ಒಂದೇ ಮನೆಯಲ್ಲಿ ಇರೋದರಿಂದ ಅಹಂಕಾರ, ಕೋಪ ಮತ್ತು ಗೊಂದಲ ಈ ಮೂರುಗಳು ನಿಮ್ಮನ್ನು ಸ್ಫೋಟಕವಾಗುವುದಕ್ಕೆ ನಡೆಯಬಹುದು ಸ್ನೇಹಿತರೆ. ಈ ಟೈಮ್ನಲ್ಲಿ ನಿಮ್ಮ ಸಂಗಾತಿಯು ಬಂಡಾಯವೆದ್ದಂತೆ ಅಥವಾ ಹೆಚ್ಚಿನ ಸ್ವಾತಂತ್ರ್ಯ ಬಯಸಿದಂತೆ ಅನ್ನಿಸ್ಬೋದು. ಸಿಂಹರಾಶಿಯವರಾದ ನೀವು ನಿಮ್ಮ ಹೆಮ್ಮೆಯನ್ನು ಬದಿಗಿಟ್ಟು ಶಾಂತವಾಗಿರುವುದು ಬಹಳ ಮುಖ್ಯ. ಗುರು 7ನೇ ಮನೆಯನ್ನು ನೋಡೋದ್ರಿಂದ ನೀವು ವಿವೇಚನೆಯನ್ನು ವರ್ತಿಸಿದರೆ ಸಮಸ್ಯೆಗಳು ಕೂಡ ಉತ್ತಮವಾಗಿ ಬಗೆಹರಿತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ, ಶೈಕ್ಷಣಿಕ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಈ ಫೆಬ್ರವರಿ 12ರ ನಂತರ 5ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ವಿದ್ಯಾಭ್ಯಾಸಕ್ಕೆ ಬಹಳ ಅನುಕೂಲಕರವಾಗಿರಲಿದೆ. ನಿಮ್ಮ ಬುದ್ಧಿಶಕ್ತಿ ಬಹಳಷ್ಟು ಚುರುಕಾಗಿರ್ತದೆ ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿಯನ್ನು ಕೂಡ ತೋರಿಸ್ತೀರಿ ಸ್ನೇಹಿತರೆ. ಆದರೆ ಸಾಮಾಜಿಕ ವಲಯ, ಸ್ನೇಹ ಬಳಗವು ನಿಮ್ಮನ್ನು ಓದಿನಿಂದ ದೂರ ತಳ್ಳಬಹುದು. ಕಚೇರಿ ಅಥವಾ ಕಾಲೇಜು ಕಾರ್ಯಕ್ರಮಗಳಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳುವುದರಿಂದ ಅಧ್ಯಯನದ ಮೇಲೆ ಪರಿಣಾಮವನ್ನು ಬೀರ್ಬೋದು. ಅದರಿಂದ ಅಧ್ಯಯನದ ಕಡೆಯೂ ಕೂಡ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ. ಲಗ್ನದಲ್ಲಿ ಕೇತುವು ನಿಮ್ಮ ಗುರುವಿನ ಬಗ್ಗೆ ಆಗಾಗ ಗೊಂದಲವನ್ನು ಮೂಡಿಸ್ಬೋದು. ನಿಮ್ಮ ಗುರಿ ಎಡವಟ್ಟಾಗ್ಬೋದು ಸ್ನೇಹಿತರೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ನಿಯಮಿತವಾದ ವೇಳಾಪಟ್ಟಿಯನ್ನು ಅನುಸರಿಸುವುದು ಈ ತಿಂಗಳ ಯಶಸ್ಸಿನ ಗುಟ್ಟು ಅಂತಲೇ ಹೇಳ್ಬೋದು. ನಿಯಮಿತವಾದಂತಹ ವೇಳಾಪಟ್ಟಿಯನ್ನು ಹಾಕೊಂಡು ಓದ್ತಾ ಬನ್ನಿ. ಅದರಲ್ಲೂ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಶಿಸ್ತಿನಿಂದ ಓದಿನತ್ತ ಗಮನವನ್ನು ಕೊಟ್ಟಿದ್ದೇ ಆದರೆ ಆ ಶನಿಯ ಕೃಪಕಟಾಕ್ಷದಿಂದ ಒಳ್ಳೆಯ ಫಲಿತಾಂಶಗಳನ್ನು ಈ ರಾಶಿಯವರು ಕಂಡಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೂ ಕೂಡ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರುತ್ತದೆ. ಆದರೆ ತಾಳ್ಮೆ ಮುಖ್ಯ ಆಗಿರ್ತದೆ, ಹಾಗೆ ಸ್ಥಿರತೆಯೂ ಕೂಡ ಮುಖ್ಯವಾಗಿರ್ತದೆ ಸ್ನೇಹಿತರೆ. ನೀವು ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಮಾಡ್ತಾ ಬಂದರೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀನಿ ಅಂತ ಹೇಳ್ತಾ, ಇನ್ನು ಈ ಸಿಂಹ ರಾಶಿಯವರು ಮಾಡಬೇಕಾಗಿರುವಂತಹ ವೈದಿಕ ಪರಿಹಾರಗಳ ವಿಚಾರಕ್ಕೆ ಬರೋದಾದರೆ, ಸಂಬಂಧಗಳಲ್ಲಿನ ಉದ್ವೇಗವನ್ನು ಕಡಿಮೆ ಮಾಡಲು ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಲು ಈ ಸಿಂಹರಾಶಿಯವರು ನಾವು ತಿಳಿಸ್ಕೊಡುವಂತಹ ಈ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ
ಸೂರ್ಯ ನಮಸ್ಕಾರ ಸ್ನೇಹಿತರೆ. ನಿಮ್ಮ ರಾಶಿ ಅಧಿಪತಿ ಸೂರ್ಯನು ಈ ತಿಂಗಳು ಸ್ವಲ್ಪ ಬಲಹೀನವಾಗಿ ಇರುವುದರಿಂದ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ಆರ್ಘ್ಯದ ರೂಪದಲ್ಲಿ ನೀರನ್ನು ಅರ್ಪಿಸುವಾಗ ಸ್ವಲ್ಪ ಕುಂಕುಮವನ್ನು ಬೆರೆಸಿ ಅರ್ಪಿಸಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ. ಹಾಗೆ ಓಂ ಸೂರ್ಯ ದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ. ಇನ್ನು ಲಗ್ನದಲ್ಲಿ ಕೇತು ಇರುವ ಕಾರಣ ಉಂಟಾಗುವಂತಹ ಗೊಂದಲಗಳನ್ನು ನಿವಾರಿಸಲು ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಇದು ನಿಮ್ಮ ಅಡೆತಡೆಗಳನ್ನು ನಿವಾರಿಸಲಿದೆ ಅಂತಲೇ ಹೇಳ್ಬೋದು. ಈ ಟೈಮ್ನಲ್ಲಿ ಈ ತಿಂಗಳು ರಾಹು ಮತ್ತು ಶನಿಯ ಪ್ರಭಾವ ಹೆಚ್ಚಿರೋದ್ರಿಂದ ಮುಖ್ಯ ಕೆಲಸಗಳಿಗೆ ಹೋಗುವಾಗ ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಸ್ನೇಹಿತರೆ. ಹಾಗೆ ಮನೆಯಲ್ಲಿ ಕಲಹಗಳು ಆಗ್ತಿದ್ರೆ ಪ್ರತಿ ಶುಕ್ರವಾರದಂದು ದೇವಸ್ಥಾನಕ್ಕೆ ಸಿಹಿ ಪದಾರ್ಥಗಳನ್ನು ಅರ್ಪಿಸಿ ಸಂಗಾತಿಯ ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಹೋಗಬೇಡಿ. ಹಾಗೆ ಈ ಟೈಮ್ನಲ್ಲಿ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ. ನಾವು ತಿಳಿಸ್ಕೊಡಿರುವಂತಹ ಸರಳ ಪರಿಹಾರಗಳನ್ನು ಮಾಡೋದ್ರ ಜೊತೆಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ಸಿಗ್ತಾ ಹೋಗ್ತದೆ. ಹಾಗೆ ನಿಮಗೆ ಗುರುಬಲವೂ ಕೂಡ ದೊರೆಯಲಿದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಗಣೇಶಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ಹಾಗೆ ಗಣೇಶ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.